ಪಟ್ಟು ಸಿಎಂ ಬಿಎಸ್ವೈಗೆ ಸಂಕಟ ಸೇರಿದಂತೆ ಕೆಲವೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ. ಸ್ವಾಗತ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡೋಣ. ಅರ್ಹರ ಪಟ್ಟು ಸಿಎಂ ಬಿಎಸ್ವೈಗೆ ಸಂಕಟ ಎದುರಾಗಿದೆ. ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಹರ ಮನವೊಲಿಕೆಯಲ್ಲಿ ಸಿಎಂ ಸುಸ್ತಾಗಿ ಹೋಗಿದ್ದಾರೆ. ಏಕೆಂದ್ರೆ ಇಲ್ಲಿ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತರಣೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಹೈಕಮಾಂಡ್ ಅನ್ನೋದೇ ಸುದ್ದಿಯಲ್ಲಿ ಇದ್ದಿದ್ದಂತ ವಿಚಾರ. ಅದಕ್ಕೆ ಗ್ರೀನ್ ಸಿಗ್ನಲ್ ಆದ್ಮೇಲೂ ಕೂಡ ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆ ಮಾಡೋದೇ ಒಂದು ರೀತಿಯಾಗಿ ಕಂಟಕ, ಸಂಕಟ ಎಲ್ಲವೂ ಕೂಡ ಎದುರಾದಂತೆ ಕಾಣಿಸ್ತಾ ಇದೆ. ಸಂಪುಟ ವಿಸ್ತರಣೆ ನಾಳೆನೋ ನಾಡಿದ್ದೋ ಅನ್ನೋದೇ ಅನುಮಾನ. ಇಲ್ಲಿ ಎಷ್ಟು ದಿನ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ರು, ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಆದ್ರೂ ಸಂಪುಟ ವಿಸ್ತರಣೆಗೆ ಕೈ ಹಾಕ್ತಾ ಇಲ್ಲ ಸಿಎಂ ಯಡಿಯೂರಪ್ಪನವರು. ಏಕೆಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವರಿಗೆ ಟೆನ್ಷನ್ ಅನ್ನ ತಂದು ಕೊಟ್ಟಿದೆ. ನಾಳೆ ನಾಡಿದ್ದು ಸಂಪುಟ ವಿಸ್ತರಣೆ ಅನುಮಾನ. ಸಿಎಂ ಟಿಪಿಯಲ್ಲಿ ಸಂಪುಟ ವಿಸ್ತರಣೆ ಪ್ರಸ್ತಾಪನೆ ಇಲ್ಲ. ನಾಳೆ ಬಜೆಟ್ ಪೂರ್ವಭಾವಿ ಸಭೆಗಳಿಗೆ ಮೀಸಲಿಡಲಾಗಿರುವಂತದ್ದು ಸೋಮವಾರ. ಯಾಕೆಂದ್ರೆ ಇಲ್ಲಿ ಸೋಮವಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅದು ಕೂಡ ಡೌಟ್ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಂಗಳವಾರ ವಿಸ್ತರಣೆ ಮಾಡೋದು ಕೂಡ ಡೌಟು. ಹಾಗಾಗಿ ಫೆಬ್ರವರಿ 5ಕ್ಕೆ ಸಂಪುಟ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು 3 ದಿನಗಳು ಸಂಪುಟ ವಿಸ್ತರಣೆ ಡೌಟು. ಒಂದು 30-35 ಸಾವಿರ ಜನ ಮುಂದೆ ಮಂತ್ರಿ ಮಾಡ್ತೀವಿ. ಬೇರೆಯವ್ರು ಯಾರು ಸ್ವಲ್ಪ ಕೆಲರು ಕರೆದು ಮಾತನಾಡಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇನ್ನು 15,000 ಅಡ್ಡಿಲ್ಲ. ನನಗೆ ಇವತ್ತು ಅನ್ಯಾಯ ಆಗಿರೋದು ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಜಾಸ್ತಿ ಆಗಿದೆ. ಸೋತಿರೋರ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. 17 ಜನರಿಗೂ ಅವಕಾಶ ಆಗ್ತದೆ. ಅರ್ಹರ ಜೊತೆ ಸಿಎಂ ಹಲವು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ಗೆದ್ದ ಎಲ್ರಿಗೂ ಕೂಡ ಸಚಿವ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ಅವರು ಪಟ್ಟನ್ನ ಹಿಡಿದಿದ್ದಾರೆ. ರಮೇಶ್ ಆಪ್ತರ ಮೂಲಕ ಮನವೊಲಿಕೆ ಯತ್ನವನ್ನ ಮಾಡಿದ್ರು ಯಡಿಯೂರಪ್ಪನವರು. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಜಪ್ಪಯ್ಯ ಅಂದ್ರು ಭಕ್ತ ಇಲ್ಲ. ಯಾಕೆಂದ್ರೆ ನೀವು ಕೊಟ್ಟಂತ ಭರವಸೆಯನ್ನ ನೀವೇ ಈಡೇರಿಸಬೇಕು. ಗೆದ್ರೆ ಎಲ್ರಿಗೂ ಕೂಡ ಸಚಿವ ಸ್ಥಾನ ಅಂತ ಹೇಳಿದಂತವ್ರು ನೀವೇ. ಈಗ ಅಟ್ಲೀಸ್ಟ್ ಸೋತವ್ರಿಗಂತೂ ಕೊಡ್ತಾ ಇಲ್ಲ, ಗೆದ್ದಂತವ್ರಿಗಾದ್ರೂ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಕುಮಟಳ್ಳಿಗೆ ಮಂತ್ರಿಗಿರಿಗೆ ಪಟ್ಟನ್ನ ಹಿಡಿದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಎಷ್ಟೇ ಮನವೊಲಿಸಿದ್ರು ಕೂಡ ಒಪ್ತಾ ಇಲ್ಲ ರಮೇಶ್ ಜಾರಕಿಹೊಳಿ. ಸಿಎಂಗೆ ತಲೆ ಬಿಸಿ ಆಗಿದೆ ಸಾಹುಕಾರರ ಹಠ. ಯಾಕೆಂದ್ರೆ ಹಠ ತೊಟ್ಟಿನೇ ಅವರು ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಬಂದಿದ್ದಂಥದ್ದು, 17 ಮಂದಿಯನ್ನ ಕರ್ಕೊಂಡ್ ಬಂದಿದ್ದಂಥದ್ದು. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವಂತೂ ಬಗ್ಗೋದಿಲ್ಲ, ಅಟ್ಲೀಸ್ಟ್ 11 ಜನಕ್ಕಾದ್ರೂ ಕೊಡಿ. 17 ಜನರಲ್ಲಿ ಈಗ ಆಲ್ರೆಡಿ 2 ಸೋಲನ್ನ ಕಂಡಿದ್ದಾರೆ. ಅದರಲ್ಲಿ ಅವರಿಗಂತೂ ಅವಕಾಶ ಮಾಡಿಕೊಡ್ತಾ ಇಲ್ಲ, ಶಂಕರ್ಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇನ್ನು 2 ಕ್ಷೇತ್ರದ್ದು ಈಗ ಆಲ್ರೆಡಿ ಚುನಾವಣೆನೂ ಕೂಡ ಘೋಷಣೆ ಆಗಿಲ್ಲ. ಇಂಥದ್ರಲ್ಲಿ 11 ಜನಕ್ಕೆ ಕೊಡ್ದಲ್ಲ ಏನ್ ಮಾಡ್ತೀರಾ? ಏನು ನೀವು ಮಾತು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಈಗ ನೀವೇ ಯೋಚಿಸಿ ಅಂತ ರಮೇಶ್ ಜಾರಕಿಹೊಳಿ ಅವರು ಕೂಡ ಪಟ್ಟನ್ನ ಇಟ್ಕೊಂಡಿದ್ದಾರೆ. ಎಲ್ಲ 17 ಮಂದಿಗೂ ಸಚಿವ ಸ್ಥಾನ ಅಂದಿದ್ರಿ, ಈಗ ಗೆದ್ದ 11 ಮಂದಿಗಾದ್ರೂ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಕುಮಟಳ್ಳಿಗೆ ನಿಗಮ ಸಾಕು ಅಂತ ಹೇಳಿದೆಯಂತೆ ಹೈಕಮಾಂಡ್. ಆದ್ರೆ ನಿಗಮಕ್ಕೆ ಒಪ್ತಾ ಇಲ್ಲ ಮಹೇಶ್ ಕುಮಟಳ್ಳಿ. ಸಾಹುಕಾರ್ ಮೂಲಕ ಕುಮಟಳ್ಳಿ ಅವರು ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಮಹೇಶ್ ಕುಮಟಳ್ಳಿಗಾಗಿ ಅರ್ಹರಲ್ಲಿ ಒಬ್ಬರಿಗೆ ಕತ್ತರಿ ಹಾಕುವಂತ ಸಾಧ್ಯತೆ ಇದೆ. ಒಂದು 30-35 ಸಾವಿರ ಜನ ಮುಂದೆ ಮಂತ್ರಿ ಮಾಡ್ತೀವಿ. ಬೇರೆಯವ್ರು ಯಾರು ಸ್ವಲ್ಪ ಕೆಲರು ಕರೆದು ಮಾತನಾಡಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇನ್ನು 15,000 ಅಡ್ಡಿಲ್ಲ. ನನಗೆ ಇವತ್ತು ಅನ್ಯಾಯ ಆಗಿರೋದು ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಜಾಸ್ತಿ ಆಗಿದೆ. ಸೋತಿರೋರ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. 17 ಜನರಿಗೂ ಅವಕಾಶ ಆಗ್ತದೆ. ಇಲ್ಲಿ 11 ಜನರಲ್ಲಿ 10 ಜನಕ್ಕೆ ಮಾತ್ರ ಕೊಡಿ ಸಚಿವ ಸ್ಥಾನ ಅಂತ ಹೈಕಮಾಂಡ್ ಹೇಳಿರುವಂತ ಹಿನ್ನೆಲೆಯಲ್ಲಿ ಯಾರಿಗಾದ್ರೂ ಒಬ್ರಿಗಂತೂ ಇಲ್ಲಿ ಸಚಿವ ಸ್ಥಾನ ಮಿಸ್ ಆಗುತ್ತೆ. ಯಾರಿಗೆ ಕೊಟ್ಟರು ಕೂಡ ಇನ್ನೊಬ್ಬರ ಸ್ಥಾನ ಮಿಸ್ ಆಗುವಂಥದ್ದು. ಸೊ ಹೀಗಾಗಿ ಆ ಒಬ್ಬರು ಯಾರು ಅನ್ನೋದೇ ಸದ್ಯದ ಈ ಕ್ಷಣದವರೆಗೂ ಕೂಡ ಇರುವಂತ ಸಸ್ಪೆನ್ಸ್. ಅದು ಎಸ್ ಟಿ ಸೋಮಶೇಖರ್ ಅವರಾದ್ರೂ ಆಗಿರ್ಬೋದು ಅಥವಾ ಗೋಪಾಲಯ್ಯ ಅವರಾದ್ರೂ ಬೇಕಾದ್ರೂ ಆಗಿರ್ಬೋದು. ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಮಿಸ್ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಈಗ ಆಲ್ರೆಡಿ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಬಿಜೆಪಿ ವಲಯದಲ್ಲಿ. ಎಲ್ಲರ ಮನವೊಲಿಕೆಗೆ
ಸಿಎಂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದಕ್ಕಾಗಿ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಾ ಇರುವಂತದ್ದು. ಎಲ್ಲರ ಮನವೊಲಿಸಿ ಫೆಬ್ರವರಿ 5ಕ್ಕೆ ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಸಮಾಧಾನ ಪಡಿಸ್ತಾರೆ, ಯಾರನ್ನ ಸಮಾಧಾನ ಪಡಿಸ್ತಾರೆ, ಯಾರಿಗೆ ಇಲ್ಲಿ ಆ ಒಬ್ಬರಿಗೆ ಚಾನ್ಸ್ ಮಿಸ್ ಆಗುತ್ತೆ ಗೆದ್ದಿರುವಂತಹ ಆ ಪಕ್ಷಾಂತರಿ ಶಾಸಕರಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಸೊ ಯಾರು ಆ ಒಬ್ಬ ಶಾಸಕ ಸಚಿವರಾಗೋದಿಲ್ಲ ಅನ್ನೋದನ್ನ ಆ 11 ಮಂದಿ ಗೆದ್ದಿರುವಂತಹ ಶಾಸಕರಲ್ಲೇ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ. ಆತಂಕನೂ ಕೂಡ ಜಾಸ್ತಿ ಇದೆ. ಎಲ್ಲಿ ನಮಗ್ ಮಿಸ್ ಆಗುತ್ತೆ ಅನ್ನುವ ಆತಂಕದಿಂದಲೇ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ ಬರ್ತಾನೇ ಇದ್ದಾರೆ. ಸಾರ್ ನಮಗ್ ಮಾತ್ರ ಮಿಸ್ ಆಗ್ಬಾರ್ದು ಅಂತ ಹೇಳಿದ್ದು ಎಲ್ಲರೂ ಕೂಡ ಯಡಿಯೂರಪ್ಪನವರ ಮನವೊಲಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಯಡಿಯೂರಪ್ಪನವರು ಅಷ್ಟೇ ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮನವೊಲಿಸೋಣ ಅಂತ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವು ನಮ್ಮನ್ನು ಹೇಗೆ ಕೈ ಬಿಡ್ತವೆ ಅನ್ನೋದನ್ನು ಪ್ರಶ್ನೆ. ನಾವು ಯಾರೂ ಕೂಡ ಅವರಿಗೆ ಪದೇ ಭೇಟಿಯಾಗಿ ಕಿರುಕುಳವನ್ನು ಮಾಡಿಲ್ಲ. ನಮಗೆ ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಡ್ತವೆ ಅನ್ನೋದು ಎಳ್ಳಷ್ಟು ನಮ್ಮ ಮನಸ್ಸಿನಲ್ಲಿಲ್ಲ. ಒಂದು ವೇಳೆ ಆ ಥರ ಏನಾದರೂ ನಡೆದಾದರೆ ತಪ್ಪು ಸಂದೇಶ ಹೋಗ್ತದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾಳ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾರೆ. ಇಲ್ಲ ನೀವು ಭಾಳ ಕಷ್ಟವನ್ನು ಪಟ್ಟರೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ ಅನ್ನುವಂಥ ಅವರ ಪ್ರೀತಿ ನೋಡಿದಾಗ ನಮ್ಮ ನೋವನ್ನು ನಾವು ಮರಿತೀವಿ. ಸುಮಾರು ಅಥಣಿ ಮತಕ್ಷೇತ್ರದ ಚುನಾವಣೆಯಲ್ಲಿ ಸುಮಾರು ಒಂದು 30-35 ಸಾವಿರ ಜನರ ಮುಂದೆ ಸ್ವಯಂ ಪ್ರೇರಣೆಯಿಂದ ಕಾಗವಾಡ ಶ್ರೀಮಂತ್ ಪಾಟೀಲ್ ಅವರನ್ನು, ಅಥಣಿ ಮಹೇಶ್ ಕುಮಟಳ್ಳಿ ಅವರನ್ನು ಮಂತ್ರಿ ಮಾಡ್ತೀವಿ, ಜನ ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದನ್ನು 30,000 ಜನರ ಮೇಲೆ ವೇದಿಕೆ ಮೇಲೆ ಮಾತಾಡಿದಂಥವ್ರು ಸ್ವಯಂ ಪ್ರೇರಣೆಯಿಂದ. ಅದರಲ್ಲಿ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೇಳ್ತಾ ಇರ್ಬೋದು, ಒಮ್ಮೆ ಅವರು ಮಾತು ಕೊಟ್ಟಪ್ಪ ಅಂದರೆ ಏನೇ ಆಗಲಿ ಪ್ರಾಣ ಬಿಡ್ತಾರೆ ವಿನಃ ಮಾತು ಬದಲಾಯಿಸೋದಿಲ್ಲ ಅಂಥೇಳಿ. ವಿಶೇಷವಾಗಿ ಅವರ ವಿರೋಧಿಗಳು ಕೂಡ ಹೇಳ್ತಾರೆ, ಒಮ್ಮೆ ಯಡಿಯೂರಪ್ಪಾಜಿ ಅವರು ಮಾತು ಕೊಟ್ಟು ಬದಲಾಯಿಸೋದಿಲ್ಲ ಅಂಥೇಳಿ. ಇಂಥ ಚರ್ಚೆ ಇದ್ದಾಗ ಅಂಥವ್ರ ಮೇಲೆ ನಾವು ವಿಶ್ವಾಸ ಇಡಲೇಬೇಕಾಗ್ತದೆ, ಇಟ್ಟಿದ್ದೀವಿ. ಸಂಪುಟದಿಂದ ಕೆಲವರನ್ನ ಕೈ ಬಿಡ್ತಾರೆ ಅಂತ ಈಗಾಗಲೇ ಶುರುವಾಗಿದೆ. ಕುಮಟಳ್ಳಿ ಅವರು ಹೇಳಿದರೆ 35,000 ಜನರಿದ್ರೆ ನಮ್ಗೆ ಒಂದು ಭರವಸೆ ಕೊಟ್ಟಿದ್ರು, ಅದನ್ನ ಉಳಿಸ್ಕೋಬೇಕು ಮಾತಾಡ್ತೀನಿ. ಸಂಪುಟದಿಂದ ಕೆಲವರನ್ನ ಕೈ ಬಿಡ್ತಾರೆ ಅಂತ ಈಗಾಗಲೇ ಶುರುವಾಗಿದೆ. ಕುಮಟಳ್ಳಿ ಅವರು ಹೇಳಿದರೆ 35,000 ಜನರಿದ್ರೆ ನಮ್ಗೆ ಒಂದು ಭರವಸೆ ಕೊಟ್ಟಿದ್ರು, ಅದನ್ನ ಉಳಿಸ್ಕೋಬೇಕು ಮಾತಾಡ್ತೀನಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಯಡಿಯೂರಪ್ಪನವರು ಕೂಡ ಹೇಳಿದ್ರು ನಾವು ಅಂದುಕೊಂಡಂತೆ ಎಲ್ಲದೂ ಕೂಡ ಆಗಿದೆ ಅಂತ ಹೇಳಿದ್ರು. ಮತ್ ಯಾಕೆ ಲೇಟ್ ಆಗ್ತಾ ಇದೆಯಂತೆ ಹಾಗಾದ್ರೆ ಅಂತ? ಇನ್ನು ಯಾವಾಗಂತೆ ಸಂಪುಟ ವಿಸ್ತರಣೆ? ಪೃಥ್ವಿರಾಜ್, ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಸಚಿವ ಸಂಪುಟ ವಿಸ್ತರಣೆಗೆ, ಆದ್ರೆ ಒಪ್ಪಿಗೆ ಕೊಟ್ಟಿದೆ. ಆದ್ರೆ ಇಲ್ಲಿ ಏನಂತಂದ್ರೆ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ದಿನೇ ದಿನೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಭೇಟಿ ಮಾಡಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಯಾರನ್ನ ಸಮಾಧಾನ ಮಾಡಿ ಯಾರಿಗೆ ನಾವು ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಟೆನ್ಷನ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇರುವಂತದ್ದು. ನಿನ್ನೆಯಿಂದನೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಚಿವ ಸ್ಥಾನದ ಆಕಾಂಕ್ಷಿಗಳ ಜೊತೆಗೆ ಸುದೀರ್ಘವಾದಂತಹ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲ ಶಾಸಕರು ಒಪ್ಕೊಂಡ್ರೆ ಕೆಲ ಶಾಸಕರು ಒಪ್ಕೊಳ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಹಿರಿಯ ಶಾಸಕರುಗಳೇ ಒಪ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ನಮ್ಗೆ ಈ ಬಾರಿ ಅದು ಸರ್ಕಾರ ಅಂದ್ರೆ ತುಂಬಾ ವರ್ಷಗಳ ನಂತರವಾಗಿ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಮಂತ್ರಿ ಆಗ್ತೀನಿ, ಆದ್ರೆ ಮುಂದಿನ ದಿನಗಳಲ್ಲಿ ನಂಬ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಭವಿಷ್ಯ ಕೂಡ ಇದೇ ಈಗಲೇ ನಾವು ಉತ್ತಮ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ನಮ್ಮನ್ನ ಪರಿಗಣಿಸಿ ಅನ್ನೋ ಒಂದು ಒತ್ತಡವನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ಆಗ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಕೆಲವು ಶಾಸಕರಿಗೆ ಅಷ್ಟೇ ಒತ್ತಡಕ್ಕೆ ಮಣಿತಾ ಇರುವಂತದ್ದು. ಮುಖ್ಯವಾಗಿ ಹಿರಿಯ ಶಾಸಕರು ಕೂಡ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನ ಕೈ ತಪ್ಪೋದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಉಮೇಶ್ ಕತ್ತಿ ಅವರು ಕೂಡ ನಿನ್ನೆ ಬಹಳ ಟೆನ್ಷನ್ ಅಲ್ಲೇ ಹೋಗಿರುವಂತದ್ದು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ ನಂತರವಾಗಿ ಅವರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಲು ಕೂಡ ಹಿಂದೇಟ್ ಹಾಕಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಲ್ಲವೂ ಅಂದ್ಕೊಂಡಿದ್ದಾಗಿದ್ದಿದ್ರೆ, ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಪ್ಕೊಂಡಿದ್ದಿದ್ರೆ ಸೋಮವಾರ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇದ್ರು. ಜೊತೆಗೆ ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುತ್ತಿತ್ತು. ಎಲ್ಲ ಒಂದ್ ಕಡೆ ಶಾಸಕರು ಒಪ್ಕೊಳ್ಳದೆ ಇರೋ ಕಾರಣಕ್ಕಾಗಿ ಅವ್ರನ್ನ ಮನವೊಲಿಸುವ ಹಿನ್ನೆಲೆಯಿಂದಾಗಿ 3 ದಿನಗಳ ಮತ್ತೆ ಮುಂದಕ್ಕೆ ಹಾಕಿರುವಂತದ್ದು. ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರವಾಗಿ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.